ಈಗ ಸಪೋಸ್ RCB IPL ವಿನ್ ಆದ್ರೆ ಆ ವಿನ್ನಿಂಗ್ ಕಮೆಂಟ್ರಿ ಹೆಂಗಿರುತ್ತೆ ಅಂತ ನೀವ್ ಹೇಗ್ ಮಾಡ್ತೀರಾ ಅಂತ. ನಾನು ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ರೆ ನಾಳೆ ಆಡಿಯನ್ಸ್ ಹೌಸ್ಫುಲ್ ಆಗುತ್ತೆ. ಬಟ್ ಕನ್ನಡದಲ್ಲೇ ಹೇಳ್ತೀನಿ, ನನಗೆ ರಿಯಲ್ ಆಡಿಯನ್ಸ್ ಬೇಕು. ನಂಗೆ ಆಕ್ಚುಲಿ ಲೈಫಲ್ಲೇ 80s ಅಲ್ಲಿ 90s ಅಲ್ಲಿ ಇರ್ಬೇಕಂತ ಅನ್ಸುತ್ತೆ ಈ ಪ್ರೆಸೆಂಟ್ಗಿಂತ. ಕ್ಲೈಮ್ಯಾಕ್ಸ್ ಆದ್ಮೇಲೆ ಒಂದು ಕ್ಲೈಮ್ಯಾಕ್ಸ್ ಇದೆ ಈ ಸಿನಿಮಾದಲ್ಲಿ, ದಯವಿಟ್ಟು ಪೂರ್ತಿ ದುಡ್ಡು ಕೊಟ್ಟಿದ್ದೀರಾ, ಪೂರ್ತಿ ಸಿನಿಮಾ ನೋಡಿ. ನಮ್ಮ ಮಾರ್ವೆಲ್ ಪಿಕ್ಚರ್ ತರ. ವಾಟ್ ಇಸ್ ದ ಟಫೆಸ್ಟ್ ಪಾರ್ಟ್ ಇನ್ ಆಕ್ಟಿಂಗ್? ಟಫೆಸ್ಟ್ ಪಾರ್ಟ್ ಇನ್ ಆಕ್ಟಿಂಗ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸುನಿ ಮಾತಾಡ್ತೀನಿ. ಇವತ್ತು ನಾವು ಒಂದು ಸರಳ ಪ್ರೇಮ ಕತೆ ತಂಡದ ಜೊತೆ ಬಂದಿದ್ದೀವಿ ಮೆಟ್ರೋ ಸಾಗದಲ್ಲಿ. ಮೋಸ್ಟ್ಲಿ ಲಾಸ್ಟ್ ಫಿಲಮ್ದು ಪೇಮೆಂಟ್ ಕೊಟ್ಟಿಲ್ವಾ ಅಥವಾ ಬಂಕ್ ಹಾಕಿದ್ರೆ ಗೊತ್ತಿಲ್ಲ, ಅವ್ರ ಆ್ಯಂಕರ್ ಅಂತೂ ಬಂದಿಲ್ಲ. ಸೊ ನಾನೇ ಅದನ್ನು ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲೊಂದಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ, ನಾವು ನೋಡಿಲ್ಲ, ಇವರು ನೋಡಿಲ್ಲ. ಸೊ ಫಸ್ಟ್ ಯಾರು ಶುರು ಮಾಡ್ತಾರೆ ಅಂತ ನೋಡುವ. ಲೇಡೀಸ್ ಫಸ್ಟ್ ಯೂಶಲಿ, ಬಟ್ ವಿನಯ್ ಸರ್ ಫಸ್ಟ್. Two lessons you have learned from success and failure in cinema. ನನಗೆ ನಿಮ್ಗೆ ಅದು ತುಂಬ ಕ್ಯಾಶುಯಲ್ ಆಗಿ ಹೇಳ್ತೀವಿ. ಸಕ್ಸಸ್ ಬಂದಾಗ ಇಗ್ಬಾರ್ದು, ಫೇಲ್ಯೂರ್ ಬಂದಾಗ ಕುಗ್ಬಾರ್ದು ಅಂತ. ಬಟ್ ಎರಡೂ ಹಾಗೆ ಆಗುತ್ತೆ. ಸಕ್ಸಸ್ ಬಂದಾಗ ಜೋಶಲ್ಲಿ ಒಂದು 2-3 ಪ್ರಾಜೆಕ್ಟ್ ಅನೌನ್ಸ್ ಆಗುತ್ತೆ, ಅದು ಇದೆಲ್ಲ. ಫೇಲ್ಯೂರ್ ಆದಾಗ ತುಂಬ ಕಲ್ತಿರ್ತೀವಿ. ಅಂದರೆ ಇನ್ನೊಂದ್ಸಲ ಈ ರೀತಿ ಮಾಡಬಾರ್ದು, ಪ್ರೀ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಮಾಡಬೇಕು, ಈ ರೀತಿವೆಲ್ಲ ಕಲ್ತಿರ್ತೀವಿ. ಬಟ್ ಎವ್ರಿ ಸಿನಿಮಾ ನಮಗೆ ಯುದ್ಧ ಇದ್ದಂಗೆ. ಸೊ ಆ ಸಿನಿಮಾಗೆ ಬಂದಾಗ ಅದರದ್ದೇ ಆದಂಥ ಒಂದು ಪ್ಲೇ ಗ್ರೌಂಡ್ ಚೇಂಜ್ ಆಗುತ್ತೆ. ಸೊ ಅದೇ ಫಾಲ್ಸ್ಗಳು ಮತ್ತೆ ರಿಪೀಟ್ ಆಗ್ತಿರುತ್ತೆ. ಸೊ ಎಲ್ಲ ಸಂಭಾಗಿತ್ವ ಇರುತ್ತೆ. ಕೇಳಿ ಮೇಡಮ್, ಲೇಡೀಸ್ ಫಸ್ಟ್. ನಿಮಗೆ ಕೇಳಬೇಕಲ್ಲ? ಗೊತ್ತಿಲ್ಲ, ಅದ್ರಲ್ಲಿ ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹೌದು. ಟು ವಿನಯ್, ವಾಟ್ ಇಸ್ ದ ಟಫೆಸ್ಟ್ ಪಾರ್ಟ್ ಇನ್ ಆಕ್ಟಿಂಗ್? ಟಫೆಸ್ಟ್ ಪಾರ್ಟ್ ಇನ್ ಆಕ್ಟಿಂಗ್. ಸುನ್ನಿಯವ್ರ ಜೊತೆ ಇದ್ದಾಗ ಏನು ಟಫ್ ಪಾರ್ಟ್ ಇಲ್ಲ, ಎಲ್ಲ ಈಸಿಯಾಗೇ ಇರುತ್ತೆ. ಪೂರ ಆಕ್ಟಿಂಗ್. ಬಟ್ ಆಕ್ಟಿಂಗ್ ಅಲ್ಲಿ ಟಫೆಸ್ಟ್ ಪಾರ್ಟ್ ಅಂದ್ರೆ ನಗದು, ಫೈಟ್, ರೊಮ್ಯಾನ್ಸ್. ಆ ಥರ ಕಣ್ಣಲ್ಲಿ ನೀರು ಬರ್ಸೋದು ನನಗೆ ಟಫೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ. ಎಮೋಷನ್ ಬರ್ಸ್ಬೋದು, ಬಟ್ ಕಣ್ಣಲ್ಲಿ ನೀರು ನನಗೆ ಆಡಿಯನ್ಸ್ ಕಣ್ಣಲ್ಲಿ ನೀರು ಬರ್ತದೆ. ಅದು ತುಂಬಾ ಅದು ಎಮೋಷನಲ್ ಆಗಿ ಆಡಿಯನ್ಸ್ಗೆ. ಸೊ ರೊಮ್ಯಾನ್ಸ್ ಈಸಿ ನಿಮಗೆ? ರೊಮ್ಯಾನ್ಸ್ ಅಷ್ಟು ಆಕ್ಚುಲಿ ಮಾಡೇ ಇಲ್ಲ ಈ ಸಿನಿಮಾಲು ಚೂರು ಮಾಡಿರೋದು ಅಷ್ಟೇ. ರೊಮ್ಯಾನ್ಸ್ ನೀವು ಜಾಸ್ತಿ ಮಾಡಿಸಿಲ್ಲ. ನಾನು ಕೇಳ್ತೀನಿ. ಸ್ವಾದಿಷ್ಟ ಮೇಡಮ್, ಲೇಡೀಸ್ ಫಸ್ಟ್. ಯಾವಾಗಲೂ ನಾನು ಹೇಳ್ತೀನಿ. ಹೌ ಇಸ್ ಲವ್ ಪ್ರೆಸೆಂಟೆಡ್ ಇನ್ ಒಂದು ಸರಳ ಪ್ರೇಮ ಕತೆ? ಲವ್ ತುಂಬಾ ತುಂಬಾ ಡಿಗ್ನಿಫೈಡ್ ಆಗಿ, ತುಂಬಾ ವೆರಿ ಸಟಲ್ ವೇಯಲ್ಲಿ ಸುನಿ ಸರ್ ಪ್ರೊಜೆಕ್ಟ್ ಮಾಡಿದ್ದಾರೆ. ಅದು ಯಾರ ಜೊತೆ ಲವ್ ಅಂತ ನೀವು Feb 9th ನೋಡ್ಬೇಕು. ಕರೆಕ್ಟಾ ಸರ್? ರಿವೀಲ್ ಮಾಡಿಲ್ಲಲ್ಲ? ಇಲ್ಲ ಕರೆಕ್ಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ಇದು ಕ್ವಶನ್ ಇದೆಯಲ್ಲ, ಹೌ ಇಸ್ ಲವ್ ಪ್ರೆಸೆಂಟೆಡ್ ಇನ್ ಒಂದು ಸರಳ ಪ್ರೇಮ ಕತೆ, ನಾನು ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ರೆ ನಾಳೆ ಆಡಿಯನ್ಸ್ ಹೌಸ್ಫುಲ್ ಆಗುತ್ತೆ. ಬಟ್ ಕನ್ನಡದಲ್ಲೇ ಹೇಳ್ತೀನಿ, ನನಗೆ ರಿಯಲ್ ಆಡಿಯನ್ಸ್ ಬೇಕು. ಅಂದರೆ ಇದರಲ್ಲಿ ಪ್ರೀತಿ ಒಂಚೂರು ಹುಡುಕಾಟದ ಜೊತೆ ಹೋಗ್ತಿದೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ. ಸೊ ಅತಿಶಯಿ ಹುಡುಕ್ತಾ ಇರ್ತಾನೆ, ಅನುರಾಗ ಹುಡುಕ್ತಾ ಇರ್ತಾಳೆ, ಒಂದು ಸೆಕೆಂಡ್ ಮಧುರ ಹುಡುಕ್ತಾ ಇರ್ತಾರೆ. ಸೊ ಅವ್ರವ್ರದೇ ಆದಂಥ ಸ್ಟೈಲಲ್ಲಿ ಪ್ರೀತಿನ ಹುಡುಕ್ತಾ ಇರ್ತಾರೆ. ಸೊ ಇನ್ಫ್ಯಾಕ್ಟ್ ಸಿನಿಮಾ ಸ್ಟಾರ್ಟಿಂಗ್ 10 minutesಲ್ಲೇ ಹೇಳ್ತೀವಿ ಯಾವ ಕ್ಯಾರೆಕ್ಟರೈಸೇಷನ್, ಯಾವ ರೀತಿ ಪ್ರೀತಿ ಹುಡುಕ್ತಾ ಇದ್ದಾರೆ ಅಂತ. ಸೊ ಸರ್ಚಿಂಗಲ್ಲಿ ಹೋಗ್ತಾ ಬಾಂಬೆ ಹೋಗ್ತೀವಿ, ರಾಜಸ್ಥಾನ ಹೋಗ್ತೀವಿ, ತುಂಬ ಕಡೆ ಹುಡುಕಾಡ್ತೀವಿ. ಕೊನೆಗೆ ಎಲ್ಲಿರುತ್ತೆ ಅಂತ ಆಡಿಯನ್ಸಿಗೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಆದಮೇಲೆ ಒಂದು ಕ್ಲೈಮ್ಯಾಕ್ಸ್ ಇದೆ ಈ ಸಿನಿಮಾದಲ್ಲಿ, ದಯವಿಟ್ಟು ಪೂರ್ತಿ ದುಡ್ಡು ಕೊಟ್ಟಿದ್ದೀರಾ, ಪೂರ್ತಿ ಸಿನಿಮಾ ನೋಡಿ. ನಮ್ಮ ಮಾರ್ವೆಲ್ ಪಿಕ್ಚರ್ ತರ ಎಲ್ಲ ಕನ್ನಡಲ್ಲಿ ಒಂದು ಬರುತ್ತೆ, ಎಂಟ್ಕೊಂಡು ಆಚೆ ಹೋಗ್ಬೇಕಾದ್ರೆ ಥಿಯೇಟ್ರ್ ಬಾಗ್ಲಲ್ಲಿ ಒಬ್ಬರು ನಿಲ್ಸಿರ್ತೀವಲ್ಲ, ಅವನು ಹೇಳ್ತಾರೆ ಗುರು ನೆಕ್ಸ್ಟ್ ಫಿಲಮ್ ಹಿಂಗಾಗುತ್ತೆ ಅಂತ. ಕಾಪಿ ಮೇಡಮ್, ಕಾಪಿ ಹೊಡೆದ ಅಭ್ಯಾಸ. ಈಗ ಸಪೋಸ್ RCB IPL ವಿನ್ ಆದ್ರೆ ಆ ವಿನ್ನಿಂಗ್ ಕಮೆಂಟ್ರಿ ಹೆಂಗಿರುತ್ತೆ ಅಂತ ನೀವ್ ಹೇಗ್ ಮಾಡ್ತೀರಾ ಅಂತ. ನಾನು ಬೇಸಿಕಲಿ ಕಾಮೆಂಟ್ ಇಲ್ಲ, ನಾನು ಒಳ್ಳೊಳಗೆ ಖುಷಿ ಪಡೋದು. ಮೇ ಬಿ ಸ್ಪೀಚ್ಲೆಸ್ ಆಗ್ತೀವಿ RCB ಗೆದ್ರೆ. ಯಾಕಂದ್ರೆ ನಾವೆಲ್ಲ RCB ಸೋತಾಗ ಪರ ವಹಿಸ್ಕೊಂಡು ಮಾತಾಡೋರು, RCB ಗೆದ್ರೆ ಮೋಸ್ಟ್ಲಿ ಇಡೀ ಸ್ಟೇಡಿಯಂ ಕೊಯ್ಟ್ ಆಗುತ್ತೆ. ಇಡೀ ಸ್ಟೇಡಿಯಂ ಕೊಯ್ಟು ಎಲ್ಲರೂ RCB ಗೆದ್ಬಿಟ್ರ ಅಂತ ನಾನು ನೆನ್ಸ್ಕೊಂಡ್ರೆ ಜುಮ್ ಅನ್ನತ್ತೆ ನನಗೆ ಈ ಸರಿ. ಬಟ್ ಏಮೇ ಇಲ್ಲ, ನಾನು ಯಾವಾಗ ಆ ಟೀಮ್ ಬಂದಾಗ ಎಲ್ಲರೂ ಮೀಮ್ ಪೇಜಸ್ ಅಲ್ಲಿ ಬಂದಲ್ಲ, ಕೊಹ್ಲಿ, ಡ್ಯುಪ್ಲೆಸಿಸ್, ಮ್ಯಾಕ್ಸ್ವೆಲ್, ಆಮೇಲೆ ಪ್ರಭು ಅಂತ ಇನ್ನು ಮಿಕ್ಕಿರೋ ಟೀಮು, ಅಲ್ಲಿಗೆ ಗೊತ್ತಾಗಿದೆ ನಮ್ಮ RCB ಮಾತ್ರ ಸ್ಪಿನ್ನರ್ ಇಲ್ದೇನೆ ಒಂದು ಟೀಮ್ ಮಾಡಿರೋದು. ಈ ಸರಿ ಅಂತೂ ಆ ಹೋಪ್ಸ್ ಇಲ್ಲ. ಸೊ ಆ ಹೋಪ್ಸ್ ಇಲ್ಲ ಅನ್ಕೊಂಡು ಗೆಲ್ಬೋದ ಅನ್ನೋದು ಒಂದು ಹೋಪ್ಸ್. ನಾನು ಕೇಳಲಾ? ಕೇಳಿ ಮೇಡಮ್. ಸುನಿ ಸರ್, ವೈ ಪರ್ಟಿಕ್ಯುಲರ್ಲಿ ವಿನಯ್ ರಾಜ್ಕುಮಾರ್ ಆಸ್ ಲೀಡ್? ವಿನಯ್ ಸರ್ಗೆ ಆಕ್ಚುಲಿ ನಾನು ತುಂಬಾ ಹಿಂದೆನೆ ಒಂದು ಸಬ್ಜೆಕ್ಟ್ ನರೇಟ್ ಮಾಡಿದ್ದು, ಕಾರಣಾಂತರಗಳಿಂದ ಅದು ಕೂಡ ಬಂದಿರಲಿಲ್ಲ.
ಇದು ವಿನಯ್ ಸರ್ಗೆ ಅಂತಾನೆ ಮಾಡಿದ ಸಬ್ಜೆಕ್ಟ್ ಅಲ್ಲ, ಈ ಸಬ್ಜೆಕ್ಟ್ನ ಪ್ರಸನ್ನ ಅನ್ನೋರ್ದು ಸಬ್ಜೆಕ್ಟ್, ಅವ್ರದ್ದು ಹೇಳಿದಾಗ ಒಂದು ನಾವು ರೀಡಿಫೈನ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೋ ಟೀಮು. ಸೊ ಒಂದು ಸ್ಕೆಚ್ ಹಾಕ್ಸಿದ್ದೆ ಫಸ್ಟು. ಹೀರೋ ಚಿಕ್ಕಪೇಟೆ ಅವ್ರದ್ದು ಫ್ಯಾಮಿಲಿ ಅಲ್ಲಿರೋದ್ರಿಂದ ಆ ಚಿಕ್ಕಪೇಟೆಗೆ ಹೋಗಿ ನಾವು ನೋಡಿದ್ದು ಒಂಚೂರು ಸ್ಟ್ರೀಟ್ಗಳು ಓಡಾಡಿದ್ದು. ಸೊ ಅದನ್ನ ಓಡಾಡ್ದಾಗ ಗೊತ್ತಾಯ್ತು ಇದು ತುಂಬ ಸ್ಕ್ಯಾಟರ್ಡ್ ಆಗಿ ಶೂಟ್ ಮಾಡಬೇಕು, ಗೊರಿಲ್ಲ ಶೂಟ್ ಮಾಡಬೇಕು, ಈ ರೀತಿ ಎಲ್ಲ. ಫಸ್ಟ್ ಪೋಸ್ಟ್ರು ಬಿಟ್ಟಾಗ ಹೀರೋ ಇವನು ಅಂತ ಗೊತ್ತಾಗಲ್ಲ ಅನ್ನೋ ನಮ್ಮ ಮೈಂಡಲ್ಲಿ ಅನಿಸಿತ್ತು. ಅದಾದಮೇಲೆ 2, 3, 4 ನೋಡಿದ್ಮೇಲೆ ಆಡಿಯನ್ಸ್ ರಿವಿಸಿಟ್ ಮಾಡಿದಾಗ ಓಕೆ ಇಲ್ಲೂ ಹೀರೋ ಇದ್ದಾನೆ ಅಂತ ಗೊತ್ತಾಗ್ಲಿ. ಈ ರೀತಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇ ಯಾರೋ ಕಂಡಿಡ್ದ ಅನ್ನೋ ಥರ ಬಿಡೋಣ ಹಿಂಗಂದು ಪ್ಲ್ಯಾನಲ್ಲಿ ಇದ್ದ. ಬಟ್ ದಸರಾದು ಒಂದು ಪಿಕ್ ವಿನಯ್ ಸರ್ದು ವೈರಲ್ ಆಗಿತ್ತು, ಮೆಟ್ಲು ಮೇಲೆ ಕೂತ್ಕೊಂಡಿದ್ದು. ಅವರು ಮಾಸ್ಕ್ ತೆಗೆದ್ಬಿಟ್ಟು ಹಿಂಗೆ ಪಿಕ್ ಕೊಟ್ಬಿಟ್ಟು ಹೋಗ್ತಾರೆ. ಸೊ ನಮ್ಮ ಫ್ರೆಂಡ್ ಒಬ್ಬ ಕಳಿಸ್ತಾರೆ, ಸರ್ ನೀವು ಹೇಳಿದ್ರಲ್ಲ ಆ ರೀತಿ ಅಂತ. ಸೊ ಎವ್ರಿ ಸೀನ್ಗೆ ಆಮೇಲೆ ವಿನಯ್ನ ಹಾಕೊಂಡು ಹೋದು ನಮ್ಮ ಮೈಂಡಲ್ಲಿ. ಸೊ ಅವಾಗ ನಮ್ಗೆ ಅನಿಸ್ತು ಪರ್ಫೆಕ್ಟ್ ಆಗಿದ್ದಾರೆ ಅಂತ. ಮತ್ತೆ ವಿನಯ್ ಸರ್ ನಾವು ತುಂಬ ಸಲ ಮಾತಾಡ್ಕೊಂಡಿದ್ದ, ದೊಡ್ಡ ಮನೆ ಹುಡುಗಾದ್ರು ತುಂಬ ಸಿಂಪಲ್ ಆಗಿರ್ತಾನೆ ಆ ರೀತಿ ಈ ರೀತಿ ಅಂತ. ಸೊ ನನಗೆ ಒಂದು ಹೋಪ್ ಬಂತು ವಿನಯ್ನ ಕನ್ವಿನ್ಸ್ ಮಾಡ್ಬೋದು, ಅಂದರೆ ಸಿಟಿ ಮಾರ್ಕೆಟು, ಗೊರಿಲ್ಲ ಶೂಟು ಈ ರೀತಿಗೆಲ್ಲ ಅಂತ. ಸೊ ಹೋಗಿ ಹೇಳಿದಾಗ ಅವರು ಖುಷಿಯಿಂದ ಒಪ್ಕೊಂಡು. ಸೊ ಅಲ್ಲಿ ವಿನಯ್ ಸರ್ ಟು ಸ್ವಾದಿಷ್ಟ. ಮಿಮಿಕ್ ಸಿಂಪಲ್ ಸುನಿಯಾನ್, ಒಂದು ಸರಳ ಪ್ರೇಮ ಕಥೆ ಸರ್. ಆಕ್ಚುಲಿ ನೇತ್ರ ಅವರು ನಿಮ್ ಇಮಿಟೇಟ್ ಸೂಪರ್ ಆಗಿ ಮಾಡ್ತಾರೆ. ಹೌದಾ? ಹೌದು, ಹಂಗೆ ಮಾಡ್ತಾರೆ. ಓಕೆ, ಇದ್ರದ್ದೊಂದು ಫ್ಲಾಶ್ ಕಟ್ ಹಾಕ್ತೀವಿ, ಆಮೇಲೆ ನೀವು ಹೇಳಿ ಸರ್ ಏನ್ ಮಿಮಿಕ್ ಮಾಡೋದು ಸರ್? ಹೇಗೆ ಆಕ್ಷನ್ ಹೇಳ್ತೀನಿ, ಹೇಗೆ ಸೆಟ್ಟಲ್ಲಿ ಎಲ್ಲರಿಗೂ ಹೊಡಿತೀನಲ್ಲ ಅದು ಯಾವ ರೀತಿ, ಎಷ್ಟು ವೈಲೆಂಟ್ ಆಗಿರ್ತಾರೆ ಸೆಟ್ಟಲ್ಲಿ ಅಂತ, ಹೇಗೆ ತಿಂತೀನಿ ಸೆಟ್ಟಲ್ಲಿ, ಹೀಗೆ ಗ್ರೀನ್ ಟೀ ಕುಡಿತೀನಿ, ಸಮಥಿಂಗ್ ಏನಾದ್ರು ಒಂದು ಮಿಮಿಕ್ ಮಾಡಿ. ಯು ಹೆಲ್ಪ್ ಮೀ ನೋ. ಬರೀ ಕಾಫಿ ಚಟ್ ತೋರ್ಸು, ಇದು ಹೇಳ್ಕೊಡು. ಇಲ್ಲ, ನೀವು ತುಂಬಾ ಕಾಮ್ ಆಗಿರ್ತೀರಾ, ಅದನ್ನ ತೋರಿಸ್ಬೇಕು. ಅಟ್ಲೀಸ್ಟ್ ಅವರು ಫ್ರೂಟ್ಸ್ ತಿನ್ಕೊಂಡು ಹೆಂಗೆ ಡೈರೆಕ್ಟ್ ಮಾಡ್ತೀರ ಅಂತ, ಸೌತೆಕಾಯಿ ತಿನ್ಕೊಂಡು ಮೈಕ್ ಹಿಡ್ಕೊಂಡು ನಾನು ಹೆಂಗೆ ಆಕ್ಷನ್ ಹೇಳಿದೆ ಅದು ಮೈಕ್ ಅನ್ಕೊಳ್ಳಿ. ಸರ್ ನೀವು ನನಗೆ ಆಕ್ಟ್ ಮಾಡಿ ತೋರಿಸಿ ಸರ್, ನಾನು ಹಂಗೆ ಫಾಲೋ ಮಾಡ್ತೀನಿ. ಓಕೆ ಮಗ ಒಂಚೂರು ರೈಟಿಗೆ ಬಾ. ಹಾಂ ಓಕೆ ರೆಡಿ. ಕಾರ್ತಿ ರೆಡಿನಾ? ಕೆರೋಲ್ ಆಕ್ಷನ್. ಅಷ್ಟೇ. ಅವರೈತೆ. ಮಗ ಚೂರು ರೈಟ್ ಬಾ. ಯಾರು ನಮ್ಮ ಮಗ ಅಂತೀನಿ ಮೇಡಮ್ ನಾನು? ವಿನಯ್ ಸರ್ಗೆ ಅಂತೀನ ಇಲ್ಲ ಯಾರನ್ನ ಆರ್ಟಿಸ್ಟ್ ಹೇಳ್ತೀರಲ್ಲ ಇವಾಗ. ಈಗ ಅದ ಹೇಳದ್ನ? ಹೌದು. ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹಂಗೆ ಅನ್ಬೋದು, ಆರ್ಟಿಸ್ಟ್ ಮಗ ಅಂತ ನಾನು ಯಾವತ್ತೂ ಅಂದಿರಲ್ಲ. ಅಯ್ಯೋ ಬೇಡ ಸರ್, ನನ್ನ ಟ್ರೋಲ್ ಮಾಡ್ತಾರೆ ಕನ್ಫರ್ಮ್. ಅಲ್ಲ ಮಾಡಿದ್ರೆ ನನಗಂತೂ ಖುಷಿ. ಇವರು ಕೆಳಗಡೆ ಒಂದು ಸರಳ ಪ್ರೇಮ ಕಥೆ ರಿಲೀಸ್ 8 ಅಂದ್ಬಿಟ್ಟು ಏನಾದ್ರು ಮಾಡ್ಕೊಂಡು ಪ್ರಮೋಷನ್ಗೆ ಏನಾದ್ರೂ ಓಕೆ. ಇವ್ರದ್ದು ಮಿಮಿಕ್ರಿ ಮಾಡ್ಬೇಕು ನಾವು. ರಾಜಸ್ಥಾನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಫುಲ್ ಬಿಸಿಲಿತ್ತು. ಸೊ ಕಣ್ಣೆ ತೆಗಿತಿಲ್ಲ, ಹಿಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಸ್ವಾದಿಷ್ಟ ಕಣ್ ತೆಗಿ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾಮನ್ ಅವ್ರಿಗೆಲ್ಲ ಬೈತಿದ್ದಾರೆ, ಸ್ಕಿಮ್ಮರ್ ಇಲ್ಲ, ನಾವು ಸ್ಕಿಮ್ಮರ್ ಹಾಕೊಂಡು ಶೂಟ್ ಮಾಡ್ತೀವಿ, ಸ್ಕಿಮ್ಮರ್ ಇಲ್ಲ ಅಂದ್ಬಿಟ್ಟು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣಲ್ಲಿ ನೀರು ಬಂತು. ನಾನೇನೋ ಮೋಸ್ಟ್ಲಿ ಸೀನ್ಗೆ ತುಂಬ ಪ್ರಿಪೇರ್ ಆಗಿ ಈಗಲೇ ಆ್ಯಕ್ಟಿಂಗ್ ಮಾಡಿ, ಏನಕ್ಕೆ ಹೇಳ್ತಾ ಇದ್ದೀವಿ ತುಂಬ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ, ಇಲ್ಲ ನಿಜವಾಗ್ಲೂ ಆಡ್ತಾ ಇದ್ದೀನಿ ಬಿಸಿಲಿಂದ, ರೋಲಿಂದ ಎಲ್ಲ ಅಂತ. ಇದು ಹೆಡ್ಲೈನ್ಸ್ ಹಾಕೊಳ್ಳಿ ನಾಳೆ ಯಾವ್ದಾನ ಒಂದು ಸಣ್ಣ ಶಾರ್ಟ್ಗೆ. ನಾಯಕಿಯನ್ನು ಅಳಿಸಿದ ಕ್ಯಾಮ್ರಾಮ್ಯಾನ್. ಪಾಪ ಅವರು. ಈಗ ನಾನಾ 3 superstitions you believe in. I don't believe in superstitions at all. How you follow? Superstitious belief. ಅಯ್ಯೋ ನಿಮ್ದು ಹೇಳಿ. ನಿಮ್ದೇಳಿ. ಸೂಪರ್ಸ್ಟಿಷನ್ ನಮ್ಮ ಮನೆ ಮುಂದೆ ಗಣೇಶ ಇದೆ. ಸೊ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಮಸ್ಕಾರ ಮಾಡಲೇಬೇಕು. ಒಂದ್ಸರಿ ಹೊಟ್ಟೋಗಿರ್ತೀನಿ, ತಿರ್ಗಾ ವಾಪಸ್ ಕಾರ್ ಎತ್ಕೊಂಡು ನಮಸ್ಕಾರ ಮಾಡ್ಕೊಂಡಿರ್ತೀನಿ. ಅದೇನಂದ್ರೆ ಅದು ತಾತ, ಚಿಕ್ಕಪ್ಪ, ಅಪ್ಪ ಎಲ್ಲರೂ ಮಾಡಿ 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 ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಅದೊಂಥರ ಹ್ಯಾಬಿಟ್ ಆಗಿದೆ. ನಾನು ರಿಲೀಸ್ ದಿವಸ ಆಚೆ ಇರ್ತೀನಿ ಸರ್, ನೀವು ತಪ್ಪಿ ಮಿಸ್ ಮಾಡ್ಕೊಂಬಂದ್ರೆ ಅಂತ ನಾನು ಆಚೆ ಸರ್ ಅಲ್ಲಿ ಗಣೇಶ. ನನಗೂ ಕೆಲವೊಂದು ಆ ರೀತಿ ಇದೆ. ಸೊ ಆ ಥರ ಒಂದೊಂದು ಹ್ಯಾಬಿಟ್ಗಳು ಅದು ಮಾಡಿಲ್ಲ ಅಂದ್ರೆ ಏನಾರೋ ಒಂದು ಇದಾಗಿ ಆಗುತ್ತೆ, ಅನಿಸ್ತಿರುತ್ತೆ ಅದು ಮಿಸ್ ಆಯ್ತು ಅಂತ. ನೋಡ್ಬಿಟ್ಟು ದೇವ್ರೇನು ಮಾಡಲ್ಲ, ಒಂದಿನ ನಮಸ್ಕಾರ ಮಾಡಿಲ್ಲ ಅಂತ. ಬಟ್ ಸ್ಟಿಲ್ ನಮ್ಗೆ ಒಂದು ಹ್ಯಾಬಿಟ್ ಇದೆ. ನನ್ಗೆ ರಿಲೀಸ್ ಬಿಫೋರ್ ಧರ್ಮಸ್ಥಳ ಒಂದ್ಸಲ ವಿಸಿಟ್ ಮಾಡಕ್ಕೆ, ಆ ವೀಕಲ್ಲಿ ಎಸ್ಪೆಷಲಿ ಆ ವೀಕಲ್ಲಿ. ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ದಿವಸ ಚೆನ್ನಾಗುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿದ್ದ ದಿವಸ ಚೆನ್ನಾಗುತ್ತೆ ಅಂದ್ರೆ ಫ್ರೀ ಇದ್ರೆ, ಸ್ಟುಡಿಯೋ ಎಲ್ಲ ನನ್ನ ಅವೈಲಬಿಲಿಟಿ ಇದ್ರೆ ನಾನು ವೆಡ್ನೆಸ್ಡೇ ಮಾತ್ರ ಮನೆ ಸ್ನಾನ ಮಾಡೋದು, ಇನ್ ಮಿಕ್ಕಿದ ದಿನ ಎಲ್ಲ ಪೂಲಲ್ಲೇ ಸ್ನಾನ ಆಗುತ್ತೆ. ಯು ಹ್ಯಾವ್ ಎನಿಥಿಂಗ್? ನೀವ್ ಹೇಳಿಲ್ಲ, ನಿಮ್ ಕ್ವಶನ್ ನಾವು ಆನ್ಸರ್ ಗೂಗಲ್ ಮಾಡ್ಬಿಟ್ಟು ಕಾಮನ್ ಸೂಪರ್ಸ್ಟಿಷನ್ಸ್. ನೋ ಐ ಡೋಂಟ್ ಬಿಲೀವ್ ಎನಿಥಿಂಗ್. ಬಟ್ ಏನಾದ್ರೂ ಒಂದು ಅಗ್ರಿಮೆಂಟ್ಸ್ ಏನೋ ಒಂದು ಒಳ್ಳೆ ಕಾರ್ಯ, ಐ ಡೋಂಟ್ ಸ್ಟಾರ್ಟ್ ಆನ್ ಟ್ಯೂಸ್ಡೇಸ್. ಅದು ಫ್ರಮ್ ಚೈಲ್ಡ್ಹುಡ್. ನಾವು ಫಸ್ಟ್ ನಮ್ಮ ಮನೆಯಲ್ಲ ಬಲಗಡೆನೆ ಎದೊಳ್ಬೇಕು ಅಂತ ರೂಲ್ಸ್ ಇತ್ತಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಹೋದಾಗ ಅದೇ ರೂಮ್ಗಳು ಕೊಡೋರಲ್ಲ, ಅವಾಗ ದೊಡ್ಡವರು ನಮ್ಗಿಂತ ಸೀನಿಯರ್ ಅಲ್ಲಿ ಮಲಗಿದ್ರೆ ನಮ್ಗೆ ಈ ಕಡೆ ಸಿಕ್ಕಿದ್ರೆ ರಾತ್ರಿ ಎದ್ದು ಬೆಳಗ್ಗೆ ಬೇಗ ಎದ್ದೇಳ್ತಿದ್ದೆ ನಾನು, ಅವ್ರನ್ನ ದಾಟಿ ಈ ಕಡೆ ಬಂದು ಇಳಿತಿದ್ದೆ.
ಒಂದೊಂದು ಫಾಲೋ ಮಾಡಿಲ್ಲ ಅಂದ್ರೆ ಸಡನ್ ಯಾರೋ ಹೇಳ್ಬಿಟ್ರೆ ಆ ಫೀಲ್ ಇರ್ತಿ ಹೆಣ್ಮಗ್ಳೆಲ್ಲ ಇದ್ದಿದ್ದೀನಿ ಏನೇನು ಅಂತ. ಆಮೇಲೆ ಒಂದು ಪಾಯಿಂಟಲ್ಲಿ ಸ್ಟುಡಿಯೋ ಇದೆಲ್ಲ ಶುರುವಾದಾಗ ಸೋಫಾ ಮೇಲೆ ಮಲಗ್ತಿದ್ದು ಅಲ್ಲಿ ಮಲಗ್ತಿದ್ದು, ಅವಾಗ ಹೆಂಗಂದ್ರೆ ಹಂಗೆ ಎದ್ದು ಈಗ ನಮ್ಮ ಗಣೇಶ್ ಅವ್ರು ಅಂತ ಇದ್ದಾರೆ, ಅದೊಂದು ಫೈಟ್ ಸೀನ್ ಮಾಡ್ತಿದ್ದೆ, ಉಗ್ರು ಬೆಳೆದ್ಬಿಟ್ಟಿತ್ತು. ಕಟ್ ಮಾಡೋಣ ಹಿಂಗೆ ಹೋಗ್ತಿದ್ದೆ, ಕಟ್ ಮಾಡಿಬಿಡಿ ಏನೋ ಕೆಟ್ಟದಾಗತ್ತೆ. ನಾನು ಇವತ್ತೇನೋ ಏನೋ ವಾರ ಇತ್ತು ಅವತ್ತು, ಮಂಗಳವಾರ ಕನ್ಫ್ಯೂಷನ್. ಕಟ್ ಮಾಡಿಲ್ಲ ಅಂದ್ರೆ ಫೈಟರ್ಸಿಗೆ ಡೇಂಜರ್, ಕಟ್ ಮಾಡಿದ್ರೆ ನಿಮಗೆ ಡೇಂಜರ್. ಮಾಡೋದು ಅಂತ. Old songs to Vinay. Old songs or new songs or both? Choose one and why. ಓಲ್ಡ್ ಸಾಂಗ್ಸ್, ನನಗೆ ಓಲ್ಡ್ ಸಾಂಗ್ಸ್ ತುಂಬ ಇಷ್ಟ. ನನಗೆ ಆ್ಯಕ್ಚುಲಾಗಿ Kannada songs or other language also? ಆಲ್ ಲ್ಯಾಂಗ್ವೇಜಸ್ ಸಾಂಗ್ಸ್. ನಂಗೆ ಸಾಂಗ್ಸ್ ಅನ್ನೋಸಲಿ ಲಿರಿಕ್ಸ್ಗಿಂತ ಆ ಸಿಂಗರ್ದು ಎಮೋಷನ್, ಆಮೇಲೆ ಮ್ಯೂಸಿಕ್ದು ಎಮೋಷನ್ನೇ ಇನ್ನೂ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನಂಗೆ ಆ್ಯಕ್ಚುಲಿ ಲೈಫಲ್ಲೇ 80s 90s ಇರಬೇಕಂತ ಅನ್ಸುತ್ತೆ ಈ ಪ್ರೆಸೆಂಟ್ಗಿಂತ. ಅದಕ್ಕೆ ನಂಗೆ ಮೈಸೂರು ಆಕ್ಚುಲಿ ತುಂಬಾ ಸಲ ಹಂಗೆ ಇರ್ತಾರೆ ಅವರು. ಮೈಸೂರಲ್ಲೇ ಈಗ ಆಲ್ಮೋಸ್ಟ್ ಸ್ಟೇ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಸುನಿಯರೇ ಬೇಡ ಯಾರಿಗೂ ಗೊತ್ತಿಲ್ಲ. ನನಗೊಂದು ಕೇಳಬೇಕು, ಇವಾಗ ಲೈಕ್ 90s 2000s ಅಲ್ಲಿ ಒಂದು ಪ್ಯಾಟರ್ನ್ ಆಫ್ ಫಿಲ್ಮ್ಸ್ ಇದೆ ಎಲ್ಲ, ಈವನ್ ಕನ್ನಡ ತಮಿಳೆಲ್ಲ. ಇವಾಗ ಟೋಟಲಿ ಅದು ಚೇಂಜ್ ಆಗಿದೆ. ಆ ಟೈಮಲ್ಲಿ ಒಂದು ವಾವ್ ಫ್ಯಾಕ್ಟರ್ ಇತ್ತು, ಒಂದು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಒಂದು ವಾವ್ ಫ್ಯಾಕ್ಟರ್ ಇತ್ತು. ಆ್ಯಂಡ್ ಸಿನಿಮಾ ಅಂದರೆ ವಾಸ್ ಲಾರ್ಜರ್ ದ್ಯಾನ್ ಲೈಫ್ ಅಂತದ್ದು. ಇವಾಗ ಹಂಗೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ, ಅದು ಓಕೆನಾ, ಅದು ಹೆಲ್ತಿನ? ಹೆಲ್ತಿ ಅಂದರೆ ನಮ್ಗೆ ಆ್ಯಕ್ಚುಲಿ ಫಸ್ಟ್ ಅಂದರೆ ಯಾವುದೇ ಮೂವಿ ರಿಲೀಸ್ ಆದರೂ 5-6 weeks ಹೋಗೋದು. ಮೊನ್ನೆ ಮನೇಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅಣ್ಣವ್ರು ಹೇಳಿದ್ರಂತ 100 days ಫಂಕ್ಷನ್ಗೆಲ್ಲ 100 daysಗೆಲ್ಲ ಫಂಕ್ಷನ್ ಮಾಡಿದ್ರೆ 25 weeks ಹೋದರೆ ಮಾಡು. ಸೊ ಆ ರೀತಿ ಇತ್ತು ಅವಾಗ. ಈಗ ನಾನು ಅಸ್ಟೆಂಟ್ ಆಗಿದ್ದು ಕೆಲವು ಫಿಲಮು ಆವ್ರೇಜು ಅಥವಾ ನೆಗೆಟಿವ್ ರಿಪೋರ್ಟ್ ಇರೋದೆ 5 weeks ಓಡೋದು ಆರಾಮ್ಸೆ. ಸೊ ಅವಾಗ ಒಂದು ಸಿಂಗಲ್ ಥಿಯೇಟರ್ ಅಂತ ಇರೋದು ಒಂದು ಫೆಸ್ಟಿವಲ್ ಅದು. ಇವಾಗ ಬರೀ ಭಯ ಆಗ್ತಿರುತ್ತೆ, ರಿಲೀಸ್ ಅಂದ್ರೆ ಬರೀ ಭಯ ಆಗುತ್ತೆ. ಅಂದ್ರೆ ಅಫ್ಕೋರ್ಸ್ ಕೆಲವು ಮೂವಿಗಳು ಫೆಸ್ಟಿವಲ್ ಥರನೇ ಈಗಲೂ ರಿಲೀಸ್ ಆಗುತ್ತೆ, ಬಟ್ ತುಂಬಾ ಮೂವಿಗಳು ಶುಕ್ರವಾರ ಔಟ್ ಅಂತ ಹಿಂಗಂತಾರೆ. ಅವಾಗ ಆ ರೀತಿ ಇರಲಿಲ್ಲ. ಯಾವುದೇ ಮೂವಿ ಹಾಕಿದ್ರು, ಹೊಸಬ್ರು ಮೂವಿ ಹಾಕಿದ್ರು ರಿಲೀಸ್ ಡೇ ಒಂದು ಮೇನ್ ಥಿಯೇಟ್ರು ಗಾಂಧಿನಗರದಲ್ಲಿ, ಯಾವುದೇ ಸಂತೋಷ್, ನರ್ತಕಿ, ತ್ರಿವೇಣಿ, ಅನುಪಮ, ಇವು ಹೌಸ್ಫುಲ್ ಆಗೇ ಆಗವು. ಅಂದ್ರೆ ರಿಯಲ್ ಆಡಿಯನ್ಸ್ ಬರೋವು. ಈಗ ಹೌಸ್ಫುಲ್ ಆಗುತ್ತೆ, ಬಟ್ ನಾವು ತುಂಬಿಸಿರ್ತೀವಿ. ಅಂದ್ರೆ ಇನ್ಫ್ಯಾಕ್ಟ್ ಈ ರೀತಿ ಎಲ್ಲ ಅಂದ್ರೆ ಈಗ ರಿಲೀಸ್ ಆದ್ಮೇಲೆ ಒಂದು ಪಬ್ಲಿಸಿಟಿ ತರ ಮಾಡಬೇಕು, ಆ ರೀತಿ ಎಲ್ಲ ಇದಿದೆ. ಸೊ ತುಂಬಾ ಅರ್ಟ್ ಆಗುತ್ತೆ ಆ ವಿಷಯಗಳಲ್ಲಿ. ವಿನಯ್ ಸರ್, ಬಲ್ಲ ಮೂಲಗಳ ಪ್ರಕಾರ ಹುಡುಗಿರಿಗೆ ಗಡ್ಡ ಬಿಟ್ಟಿರೋ ಹುಡುಗರು ಇಷ್ಟ ಆಗ್ತಾರೆ ಅಂತ ಸುದ್ದಿ ಬಂದಿದೆ, ನೀವು ಒಪ್ತೀರಾ? ಗಡ್ಡ ಅಂದ್ರೆ ಬಿಯರ್ಡ್. ಯು ಲೈಕ್ ಗಡ್ಡ ನೋ ಗಡ್ಡ? ಸಮಟೈಮ್ಸ್ ಗಡ್ಡ, ಸಮಟೈಮ್ಸ್ ಸ್ವಲ್ಪ ಟ್ರಿಮ್, ನಾಟ್ ಟು ಲೈಕ್ ಕ್ಲೀನ್ ಶೇವ್ಡ್ ಇಲ್ಲ. ನಂಗೋಸ್ಕರ ನಾನು ಯಾವಾಗಲೂ ಇಷ್ಟಪಟ್ಟಿದ್ದಾರೆ, ಗಡ್ಡ ಇದ್ದಾಗಲೂ ಇಷ್ಟಪಟ್ಟಿದ್ದಾರೆ, ಗಡ್ಡ ಇರಬೇಕಂದ್ರೆ ಇಷ್ಟಪಟ್ಟಿದ್ದಾರೆ. ಬಟ್ ತುಂಬ ಗಡ್ಡ ಇದ್ರೆ ಯಾರಿಗೂ ಇಷ್ಟ ಅಲ್ಲ ಅನ್ಸುತ್ತೆ. ಸೊ ಎನಿ ಫೀಮೇಲ್ ಫ್ಯಾನ್ಸ್ ಹೇಳಿದಾರೆ ಲೈಕ್ ಯು ಲುಕ್ ನೈಸ್ ವಿತ್ ಬಿಯರ್ಡ್, ಗಡ್ಡ ಗಡ್ಡ ಮೇಂಟೈನ್ ಮಾಡಿ? ಇದು ಹುಡುಗಿರ್ಗಿಂತ ನಮ್ಗೆ ಡೈರೆಕ್ಟರ್ಸೇ ಜಾಸ್ತಿ ಹೇಳಿದ್ದಾರೆ, ಗಡ್ಡ ಬಿಡಿ ಕಟ್ ಮಾಡಬೇಡಿ ಅಂತ. ನಾನೇ ಇರೋದ್ರಲ್ಲಿ ಸ್ವಲ್ಪ ಗಡ್ಡ ಟ್ರಿಮ್ ಮಾಡೋಣ ಸರ್, ಟ್ರಿಮ್ ಮಾಡೋಣ ಸ್ವಲ್ಪ ಟ್ರಿಮ್ ಮಾಡಿಸಿ ಇನ್ನೂ ಟ್ರಿಮ್ ಮಾಡ್ಸಕ್ಕೆ ಇದು ಮಾಡ್ತಾ ಇದ್ರು. ಬಟ್ ಆರ್ ಮೂವಿ ಇಷ್ಟು ಇಲ್ಲ ಅಲ್ಲ? ಇಷ್ಟಿಲ್ಲ. ಮೂವಿ ಶೂಟಿಂಗ್ ಮುಗಿಸಿ 3 months ಆಯ್ತಲ್ಲ. ಕನ್ನಡ ಸಿನಿಮಾಲಿ 3 ಜಾನರ್ಸ್ ಸಿನಿಮಾ ಕನ್ನಡದಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋದು ಯಾವ ಜಾನರ್ಸ್? ಮೋಸ್ಟ್ಲಿ ಸೈಫೈ ಮೂವಿಗಳು ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಕನ್ನಡ ಇದರಲ್ಲಿ. ಸೈಫೈ ಅಂದ್ರೆ ಟೈಮ್ ಟ್ರಾವೆಲ್ ಎಲ್ಲೂ ಸೀರಿಯಸ್ ಆಗಿ ಒಂದು ದೊಡ್ಡ ಮೂವಿ ಬಂದಿಲ್ಲ ಟೈಮ್ ಟ್ರಾವೆಲ್ ಬಗ್ಗೆ. ಕರೆಕ್ಟ್. ಸೈಫೈ ಮೂವೀಸ್ಗಳು ಎಕ್ಸ್ಪ್ಲೋರ್ ಮಾಡಿಲ್ಲ. ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಪುಟ್ಟಣ್ಣ ಕಣಗಲ್ ಸರಿ ಅವಾಗ ಎಲ್ಲಾರ್ಗಿಂತಾನೆ ಎಕ್ಸ್ಪ್ಲೋರ್ ಬಯೋಪಿಕ್ಸ್ ಬಂದಿಲ್ಲ. ಬಯೋಪಿಕ್ಸ್ ಹೌದು, ಅಷ್ಟೊಂದು ಬಂದಿಲ್ಲ. ಮೇ ಬಿ ಬಯೋಪಿಕ್ ಮತ್ತೆ ಸೈಫೈ. ಇನ್ನೊಂದು ಜಾನರು ಡೈರೆಕ್ಟರ್ಗಳು ನೀರೋ ಮಾಡೋದು, ಸೂಪರ್ ಹೀರೋಸ್ ಬಂದಿಲ್ಲ. ಕರೆಕ್ಟ್, ಹೌದು. ನೀವು ಮಾಡ್ತೀರಾ ಸರ್ ಸೂಪರ್ ಹೀರೋ? ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಸಾಕಾಗಿ. ನಮ್ದು ವಿನಯ್ ಸರ್, ಒಬ್ಬ ಆಕ್ಟರ್ಗೆ ಇಮೇಜ್ ಅನ್ನೋದು ಮುಖ್ಯನಾ? ಯುವರ್ ಥಾಟ್ಸ್? ಇಮೇಜ್ ಅನ್ನೋದು ಅಷ್ಟು ಮುಖ್ಯ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಇಮೇಜ್ ಕಟ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ರೆ ಅದಕ್ಕೆ ಎಂಡೇ ಇಲ್ಲ, ಜೀವನ ಪರ್ಯಂತ ಅದನ್ನ ಕಟ್ತಾನೆ ಇರಬೇಕು. ಅವಾಗ ಸುಸ್ತಾಗ್ಬಿಡುತ್ತೆ ಅಂತ, ಖುಷಿಯಲ್ಲಿ ಇರೋಕ್ಕೆ ಆಗಲ್ಲ. ಸೊ ಅದ್ರ ಮೇಲೆ ಅಷ್ಟು ಗಮನ ಕೊಡಬಾರ್ದು. ಒಳ್ಳೆ ಹ್ಯೂಮನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಳ್ಳೆ ಹ್ಯೂಮನ್ ಆದರೆ ಯಾವ ಇಮೇಜು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಿಮಗೆ ಒಳ್ಳೆ ಮ್ಯೂಸಿಕ್ ಕೇಳಬೇಕಂದ್ರೆ, ಒಳ್ಳೆ ಕಾಮಿಡಿ ನೋಡ್ಬೇಕಂದ್ರೆ, ಆಮೇಲೆ ಒಳ್ಳೆ ಎಮೋಷನ್ಸ್ ಫೀಲ್ ಮಾಡಬೇಕಂದ್ರೆ ನಮ್ಮ ಸಿನಿಮಾ ಬಂದು ನೋಡಬೇಕು. February 8th and 9th. 8th ಅಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸಸ್, 9th ಬಂದು ಎಲ್ಲ ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗ್ತಿದೆ. See you all in theaters.